ನಮಸ್ತೆ ಎಲ್ಲರಿಗೂ. ಇದು ಮಂಗಳೂರು ಸೆರಾ ಕೇರ್ ಸೆಂಟರ್ ಇಂದ ಮಾತಾಡ್ತಿದ್ದೇವೆ. ಇವತ್ತು ನಮ್ಮ ಜೊತೆ 1 ತಿಂಗಳಿಂದ ಸೆರಾ ಕೇರ್ ನ ಥೆರಪಿ ಮಾಡ್ತಿರುವ ಸುನಿಲ್ ಶೆಟ್ಟಿ ಅಪ್ಪ ಇದ್ದಾರೆ. ಬನ್ನಿ ಅವರ ಹತ್ರ ಕೇಳ್ತಾ ಬರುವ ಅವರಿಗೆ ಸೆರಾ ಕೇರ್ ಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ. ನಮಸ್ತೆ ಅಪ್ಪ, ಎಲ್ಲಿಂದ ಬರ್ತಿದ್ದೀರಾ? ಓಕೆ ಅಪ್ಪ, ನೀವು ಸೆರಾ ಕೇರ್ ಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಬಿಪಿ ಇತ್ತು, ಶುಗರ್ ಇತ್ತು, ಮಾತ್ರೆ ಕಷ್ಟ ಆಗ್ತಿತ್ತು, ನಡಿಲಿಕ್ಕೆ ಆಗುತ್ತಿರಲಿಲ್ಲ. ಓಕೆ, ನಿಮ್ಗೆ ಸ್ಟ್ರೋಕ್ ಪ್ರಾಬ್ಲಮ್ ಸಹ ಆಗಿತ್ತು. ಓಕೆ ಅಪ್ಪ, ಈಗ ನೀವು 1 ತಿಂಗಳಿಂದ ಸೆರಾ ಕೇರ್ ನ ಥೆರಪಿಯನ್ನ ಮಾಡ್ತಿದ್ದೀರಾ. ನಿಮ್ಮ ಶುಗರ್ ಲೆವೆಲ್ ಹೇಗೆ ಉಂಟು ಈಗ? ಶುಗರ್ ಲೆವೆಲ್ ನಾರ್ಮಲ್ ಇದೆ. ಬಿಪಿ ನಾರ್ಮಲ್. ಎಷ್ಟಕ್ಕೆ ಬಂದಿದೆ? 99. ಹಾಗೆ ನೀವು ಮೊದಲು ನಿಮ್ಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಈಗ ಸರಿ ಆಗ್ತಾ ಉಂಟು. ನಡಿಲಿಕ್ಕೆ ಸಹ ನಡೆದುಕೊಂಡೇ ಬರುದು. ನೀವು ನಡೆದುಕೊಂಡೇ ಬರ್ತಾ ಇದ್ದೀರಾ. ಓಕೆ ಅಪ್ಪ, ಈಗ ಐ ಲವ್ ಯು ಸೆರಾ ಕೇರ್ ಅಂತ ಹೇಳಿ. ಓಕೆ ಅಪ್ಪ, ಸೆರಾ ಕೇರ್ ನ ವಾತಾವರಣ ನಿಮ್ಗೆ ಹೇಗೆ ಆಗ್ತಾ ಉಂಟು? ತುಂಬಾ ಒಳ್ಳೆದಾಗ್ತದೆ. ತುಂಬಾ ಒಳ್ಳೇದಾಗ್ತದೆ. ಮೇಡಮ್ಸ್ ನವರೆಲ್ಲ ಹೇಗೆ? ತುಂಬಾ ಒಳ್ಳೆದು ಮೇಡಮ್. ಹಾಸ್ಪಿಟಲ್ ಲೈಫ್ ಇದು ಸೆರಾ ಕೇರ್ ಲೈಫ್ ಇದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಸ್ಪಿಟಲ್ ಲೈಫ್ ಗಿಂತ ಸರಕಾರಿ ಲೈಫ್ ಒಳ್ಳೆಯದು. ಸರಕಾರಿ ಫ್ರೀ, ಹಾಸ್ಪಿಟಲ್ ಹಣ ಖರ್ಚು ಮಾಡುದು. ಇಲ್ಲಿ ಅದು ಸ್ವಲ್ಪ ಲೈಫ್ ಸಿಗ್ತದೆ. ಓಕೆ, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ನೋಡ್ತಾ ಬಂದ್ರಲ್ವಾ ಅವರಿಗೆ ಹೇಗೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ. ನೀವು ಕೂಡ ಇಂತಹ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿದ್ರೆ ನಮ್ಮ ಮಂಗಳೂರು ಸೆರಾ ಕೇರ್ ಸೆಂಟರ್ ಅನ್ನ ವಿಸಿಟ್ ಮಾಡಿ. ಹಾಗೆ ಸೆರಾ ಕೇರ್ ಕೋಸ್ಟಲ್ ಕರ್ನಾಟಕ ಎನ್ನುವ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.